ಇನ್ನು ಇದೆಲ್ಲದರ ಜೊತೆಗೆ ಕಾಂಗ್ರೆಸ್ನ ಒಳಜಗಳಗಳು ಜೊತೆಗೆ ಏನು ಅಂದರೆ ಮುಖ್ಯಮಂತ್ರಿಯವರ ಹುದ್ದೆ ಎಷ್ಟು ದಿವಸ ಇರುತ್ತೆ ಏನು ಎತ್ತ ಇದೆಲ್ಲದರ ಬಗ್ಗೆ ಚರ್ಚೆ. ಆ ಚರ್ಚೆ ಸಂದರ್ಭದಲ್ಲೇ ಖರ್ಗೆ ಒಂದು ಅದ್ಭುತವಾದಂಥ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಹಿಂಗೇ ಮಾಡ್ತಾ ಇರಿ, ನೀವು ಲೋಕಸಭೆಯಲ್ಲಿ ಏನಾದರೂ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಲ್ಲ ಅಂತಂದರೆ ನಾನೂ ಕೂಡ ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ. ರಾಜ್ಯ ರಾಜಕೀಯಕ್ಕೆ ಬರಬೇಕಾಗತ್ತೆ. ಅಷ್ಟೇ ಅಲ್ಲ, ಇನ್ನೂ ಮುಂದುವರೆದು ಹೇಳಿದ್ದಾರೆ ಅವರು, CM ಕುರ್ಚಿ ಮೇಲೆ ನಾನು ಕೂಡ ಟವಲ್ ಹಾಕಬೇಕಾಗತ್ತೆ, ಹುಷಾರಾಗಿರಿ ಎನ್ನುವಂತಹ ಒಂದು ಸಂದೇಶ ಬೇಕಿತ್ತಿದ್ದು. ದೆಹಲಿ ಸಭೆಯಲ್ಲಿ ಸ್ಟ್ರೈಟಾಗಿ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಭಾಳ ಹುಷಾರಾಗಿರಿ, ಬರೀ ನಿಮ್ಮ ಚರ್ಚೆನಲ್ಲಿ ನೀವು ಮೈಮರೆತು ಹೋಗಿದ್ದೀರಿ, ಏನಾದರೂ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಲ್ಲ ಅಂತಂತಂದರೆ ಇನ್ನೇನು. ಯಾಕಂದರೆ ಅತ್ಯಂತ ಸಹಜವಾಗಿಯೇ AICC ಅಧ್ಯಕ್ಷರ ತವರಿನಲ್ಲೇ ಅದರ ಸರ್ಕಾರ ಇದ್ಕೊಂಡು ಸ್ಥಾನಮಾನಗಳನ್ನು ಗೆಲ್ಲಿಲ್ಲ ಯಾರು ಬೆಲೆ ಕೊಡ್ತಾರೆ ಖರ್ಗೆ ಅವರಿಗೆ. ಸೊ ಹಿಂಗಾಗಿ ಏನಾದ್ರು ಅವ್ರು ಹೇಳಿದ್ದಾರೆ, ಸರ್ಕಾರ ನಮ್ಮದಿಲ್ಲಿ, ನೀವು ಹಲವಾರು ಘೋಷಣೆಗಳನ್ನು ಮಾಡಿದ್ದೀರಿ, ನೀವು ಗ್ಯಾರಂಟಿ ಘೋಷಣೆಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೀರಿ. ಸೊ ಇದೆಲ್ಲದರ ಜೊತೆಗೆ ಈಗೇನಾದರೂ ನೀವು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಲ್ಲ ಅಂತಂತಂದರೆ ನಾನು ರಾಷ್ಟ್ರ ರಾಜಕಾರಣವನ್ನು ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ. ಬನ್ನಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಬಹುಶಃ ನನಗನ್ಸುತ್ತೆ ಆರಂಭದಲ್ಲಿ ಈ ಮಾತುಗಳನ್ನು ಭಾಳ ತಮಾಷೆ ತಗೊಂಡಿದ್ರು ಅನ್ನೋ ಶಾಸಕರುಗಳು, ಏನೋ ಹಿಂಗೆ ಹೇಳ್ತಾರೆ ಅಂತ. ಯಾಕಂದರೆ ನಾವು ಕೂಡ ಒಂದು ವಿಶೇಷ ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು, ನೀವು ಯಾಕೆ ರಾಜ್ಯ ರಾಜಕಾರಣಕ್ಕೆ ಬಂದು ಮುಖ್ಯಮಂತ್ರಿ ಆಗಲ್ಲ ಅಂತ. ಅವಾಗ ಹೇಳಿದ್ರು, ಮುಖ್ಯಮಂತ್ರಿಗಳನ್ನು ಮಾಡುವಂಥ ಶಕ್ತಿ ಇರುವಂಥವ್ರು ನಾನು ಯಾಕೆ ದಿಲ್ಲಿ ಬಿಟ್ಟು ನಾನು ಕರ್ನಾಟಕಕ್ಕೆ ಬರಲಿ ಅನ್ನುವಂಥ ಪ್ರಶ್ನೆನ ಹಾಕಿದ್ರು. ಅದು ನಿಮಗೂ ಗೊತ್ತಿರುವಂಥ ಸಂಗತಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂಥ ಮಾತಲ್ಲಿ ಬಹಳ ಅರ್ಥ ಇದೆ. ಯಾಕಂದರೆ ಈ ಮುಖ್ಯಮಂತ್ರಿಯ ಈ ಅವಧಿ ಎಷ್ಟು ಏನು ಎತ್ತ ಇದೆಲ್ಲದಕ್ಕೂ ಕಡಿವಾಣ ಹಾಕಿ ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಚುನಾವಣೆ ಕಳಿಸಬೇಕು ಅಂತ ಒಂದೇ ಮಾರ್ಗ ಅಂತಂದರೆ, ನನಗೇನಾದರೂ ಅವಮಾನ ಆಯಿತು ಅಂತಂದರೆ, ಏನಾದರೂ ಚುನಾವಣೆಯಲ್ಲಿ ಕಡಿಮೆ ಸೀಟ್ಗಳನ್ನು ಗೆದ್ದು ನೀವು ಏನಾದರೂ ಅವಮಾನ ಮಾಡಿದ್ರಿ ಅಂತಂದರೆ ನಾನು ರಾಷ್ಟ್ರ ರಾಜಕಾರಣವನ್ನು ಬಿಟ್ಟು ನಾನು ರಾಜಕಾರಣಕ್ಕೆ ಬರ್ತೀನಿ ಅಂತ. ಇದು ತಮಾಷೆ ಹೇಳಿರುವಂಥದ್ದಲ್ಲ, ಇದು ಭಾಳ ಸೀರಿಯಸ್ ಆಗಿರುವಂಥ ಸಂದೇಶ. ಇದು ಏನಂತೀರಿ ರಂಗನಾಥ್? ಕರ್ನಾಟಕದ ಕಾಂಗ್ರೆಸ್ನ ನಾಯಕರ ಮಟ್ಟಿಗೆ ಲೋಕಸಭಾ ಚುನಾವಣೆ ಎಷ್ಟು ಪ್ರತಿಷ್ಠೆಯೋ ಅದಕ್ಕಿಂತ ಹೆಚ್ಚು ಪ್ರತಿಷ್ಠೆಯ ಒಂದು ಚುನಾವಣೆ ಈ ಒಂದು ಲೋಕಸಭೆ, ಅದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಾಲಿಗಾಗುತ್ತೆ. AICC ಅಧ್ಯಕ್ಷರೇ ಆಗಿರುವಂತಹ ಕಾರಣಕ್ಕೋಸ್ಕರ ಅವರು ತವರು ರಾಜ್ಯದಿಂದ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಿಸಿಕೊಳ್ಳದೆ ಹೋದ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ಒಂದು ರೀತಿಯ ಸಣ್ಣ ಮುಜುಗರಕ್ಕೂ ಕೂಡ ಕಾರಣವಾಗಬಹುದು. ಈ ಕಾರಣಕ್ಕೋಸ್ಕರ ಸಚಿವರಿಂದ ಹೆಚ್ಚಿನ ಕೆಲಸವನ್ನ ತೆಗೆಸಬೇಕು ಮತ್ತು ಇರುವಂತಹ ಗೊಂದಲಗಳನ್ನ ಅಲ್ಲೇ ಮೊಟಕುಗೊಳಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮಾಷೆಯ ಧಾಟಿಯಲ್ಲೇ ಒಂದು ಮಾತನ್ನ ಹೇಳಿದ್ದಾರೆ. ಕಳೆದ ವಾರ ದೆಹಲಿಗೆ ಹಲವು ಮಂದಿ ಸಚಿವರು ತೆರಳಿದ್ರು. ಅಲ್ಲಿ ಲೋಕಸಭೆಗೆ ಸಿದ್ಧತೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಚಿವರ ಜೊತೆಗೂ ಕೂಡ ಹೈಕಮಾಂಡ್ನ ನಾಯಕರು ಮಾತುಕತೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಅನೌಪಚಾರಿಕ ಚರ್ಚೆ ನಡೆಸ್ತಾ ಇದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತಾರೆ. ಕರ್ನಾಟಕದಿಂದ ನಾವು ಕನಿಷ್ಠ 18ರಿಂದ 20 ಸ್ಥಾನವನ್ನ ಗೆಲ್ಲಲೇಬೇಕು. ಅಷ್ಟು ಸ್ಥಾನವನ್ನ ನೀವು ಗೆಲ್ಲಿಸಿ ಕೊಡದೆ ಹೋದ್ರೆ ಅದು ನೇರವಾಗಿ ನನಗೆ ಅವಮಾನ ಆಗುತ್ತೆ. ಆ ತರದ ಸಂದರ್ಭಗಳು ಬಂದು ಒದಗಿದ್ರೆ ನಾನು ರಾಷ್ಟ್ರ ರಾಜಕಾರಣವನ್ನ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರಬೇಕಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಇನ್ನೂ ಒಂದು ಮಾತನ್ನ ಸೂಕ್ಷ್ಮವಾಗಿ ಹೇಳ್ತಾರೆ, ಅಕಸ್ಮಾತ್ ಹಾಗೇನಾದ್ರೂ ನಾನು ರಾಜ್ಯ ರಾಜಕಾರಣಕ್ಕೆ ಬಂದಾದ್ರೆ ಇಡೀ ಎಲ್ಲ ರೀತಿಯ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕನೂ ಆಗಿದ್ದೀನಿ, ಎಲ್ಲವೂ ಕೂಡ ಆಗಿದೆ, ಈಗ ಮುಖ್ಯಮಂತ್ರಿ ಆಗೋದು ಮಾತ್ರ ಬಾಕಿ ಉಳಿದಿದೆ, ಹೀಗಾಗಿ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ನನ್ನ ಕ್ಯಾಪ್ ಬೀಳುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಮೊದಲಿಗೆ ಸಚಿವರು ಈ ಮಾತನ್ನ ತಮಾಷೆಯಾಗಿ ತೆಗೆದುಕೊಂಡು ಎಲ್ಲ ಸಚಿವರು ಕೂಡ ಏಕಕಾಲಕ್ಕೆ ನಗಾಡ್ತಾರೆ. ಆದ್ರೆ ಬಳಿಕ ಮಾತನಾಡಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಹೇಳ್ತಾರೆ, ನಾನು ನಗಾಡೋದಕ್ಕೆ ಅಥವಾ ಹಾಸ್ಯ ಚಟಾಕಿಗೆ ಈ ಮಾತನ್ನ ಹೇಳ್ತಾ ಇಲ್ಲ, ನಿಜಕ್ಕೂ ಕೂಡ ಈ ರೀತಿಯ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಎಚ್ಚರಿಕೆಯನ್ನ ಕೊಡ್ತಾರೆ. ಸಚಿವರು ಆ ಬಳಿಕ ಆ ಒಂದು ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ತಾರೆ. ಎಲ್ಲ ಒಂದ್ ಕಡೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಮಾತಿನಲ್ಲಿ ಎರಡು ರೀತಿಯ ಸಂದೇಶಗಳಿದಾವೆ. ಒಂದು, ಸಚಿವರು ಪ್ರತಿ ಕ್ಷೇತ್ರವನ್ನು ಕೂಡ ಜವಾಬ್ದಾರಿಯಿಂದ ತೆಗೆದುಕೊಂಡು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸಂದೇಶ. ಇನ್ನೊಂದು, ನಿಮ್ಮಲ್ಲೇ ಕಚ್ಚಾಡ್ತಾ ಇದ್ದೀರಿ, ನಾನು ಮುಖ್ಯಮಂತ್ರಿ ಇನ್ನೊಬ್ಬರು ಮುಖ್ಯಮಂತ್ರಿ ಅನ್ನುವಂತಹ ರೀತಿಯ ಹೇಳಿಕೆಗಳು, ಅಧಿಕಾರ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತುಗಳು ಪದೇ ಪದೇ ಬರ್ತಾ ಇದ್ದಾವೆ. ಅಂತ ಸಂದರ್ಭ ಬಂದವರಿಗೆ ಹೈಕಮಾಂಡ್ ಬೇರೆ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥ ಒಂದು ಸೂಕ್ಷ್ಮವಾದಂತಹ ಎಚ್ಚರಿಕೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿನಲ್ಲಿ ವ್ಯಕ್ತವಾದಂತೆ ಕಾಣ್ತಾ ಇದೆ. ಈ ಕಾರಣಕ್ಕೋಸ್ಕರವೇ ದೆಹಲಿಯಿಂದ ಬಂದಂತ ಎಲ್ಲ ಸಚಿವರು ಕೂಡ ತಮ್ಮ ತಮ್ಮ ಕ್ಷೇತ್ರದ ಜವಾಬ್ದಾರಿಯನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ಕೆಲಸ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಮಾತು ಎಲ್ಲೊಂದ್ ಕಡೆ ಸಚಿವರಿಗೆ ಚುರುಕು ಮುಟ್ಟಿಸಿದಂತೆ ಕಾಣ್ತಾ ಇದೆ. ರಂಗನಾಥ್, ಥ್ಯಾಂಕ್ ಯು ಪ್ರಸನ್ನ.